ಸರ್, ನನ್ನ ಹೆಸರು ಮಂಜುನಾಥ ಅಂತ. ಇವತ್ತಿಂದ ಇಲ್ಲಿ ಡ್ಯೂಟಿಗೆ ಹಾಕಿದ್ದಾರೆ. ವಾ, ನೈಟ್ ಡ್ಯೂಟಿ ಸೆಕ್ಯೂರಿಟಿ ಗಾರ್ಡ್ ಮಂಜುನಾಥ್ ನೀವೇನಾ? ಎಲ್ಲ ಓಕೆ, ಆದರೆ ಈ ಮಾಸ್ಕ್ ಯಾಕೆ? ದಯವಿಟ್ಟು ಮಾಸ್ಕ್ನ ತೆಗೀರಿ. ಮಾಸ್ಕ್ ತೆಗಿಬೇಕಾ? ಅಲ್ಲ, ದಿನಕ್ಕೊಂದು ಹೊಸ ವೈರಸ್ ಬರ್ತಾ ಇದೆ. ಸರ್ಕಾರದವರು ಮಾಸ್ಕ್ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ಮಾಸ್ಕ್ ತೆಗೀರಿ ಅಂತ ಹೇಳ್ತಾ ಇದ್ದೀರಾ. ನನ್ಗೇನಾದ್ರೂ ಆದ್ರೆ ಯಾರು ಹೊಣೆ? ಏ ಬೇಡ 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 ಬೇಡ, ಪರವಾಗಿಲ್ಲ. ಹಾ, ಕಮ್ ಟು ದ ಪಾಯಿಂಟ್. ವೇದಾಂತ್ ಸರ್ ಬೆಳಗ್ಗೆ 5 ಗಂಟೆಗೆ ಜಾಗಿಂಗ್ ಹೋಗ್ತಾರೆ, 8 ಗಂಟೆಗೆ ವಿಕ್ರಾಂತ್ ಸರ್ ಆಫೀಸಿಗೆ ಹೋಗ್ತಾರೆ, 7:15 ನ್ಯೂಸ್ ಪೇಪರ್ ಬರುತ್ತೆ. ಆ ನ್ಯೂಸ್ ಪೇಪರ್ನ ತಗೊಂಡು ಈ ಮನೆ ಯಜಮಾನರು ಅಂದ್ರೆ ಶ್ರೀಧರ್ ಸರ್ ಹತ್ರ ತಗೊಂಡೋಗಿ ಕೊಡಬೇಕು. ವಿಥೌಟ್ ಪರ್ಮಿಷನ್ ಮನೆ ಒಳಗಡೆ ಹೋಗೋದಾಗ್ಲಿ ಹೊರಗಡೆ ಹೋಗೋದಾಗ್ಲಿ ಯಾರೇ ಹೋಗೋದು ಬರೋದು ಮಾಡಿದ್ರು ಟಾಪ್ ಟು ಬಾಟಮ್ ಅವ್ರನ್ನ ಚೆಕ್ ಮಾಡಿನೇ ಕಳಿಸ್ಬೇಕು. ಎಲ್ಲ ಓಕೆ, ಆದ್ರೆ ಮನೆ ಒಳಗಡೆ ನ್ಯೂಸ್ ಪೇಪರ್ ತಗೊಂಡು ಹೋಗೋದು ಕಷ್ಟ ಆಗತ್ತಲ್ಲ. ಏನಾದ್ರು ಕೇಳಿದ್ರ? ಏನೂ ಇಲ್ಲ. ವಾಕ್ಯ ಕಮ್ ಟು ದ ಪಾಯಿಂಟ್. ಈ ಮನೆಗೆ 2 ಗೇಟ್ಗಳಿದೆ. ಮುಂದೆ 1 ಗೇಟ್ ಇದೆ, ಹಿಂದೆ 1 ಗೇಟ್ ಇದೆ. ಹಾಗೆ ಈ ಮನೆಯಲ್ಲಿ 4 ಕಾರುಗಳಿದೆ, 4 ಜನ ಡ್ರೈವರ್ಸ್ಗಳಿದ್ದಾರೆ, 6 ಜನ ಕೆಲಸದವರಿದ್ದಾರೆ. ಅವ್ರನ್ನೂ ಅಷ್ಟೇನೆ ಒಳಗಡೆ ಬಿಡುವಾಗಲಿ ಹೊರಗಡೆ ಕಳಿಸುವಾಗ್ಲಿ ಟಾಪ್ ಟು ಬಾಟಮ್ ಚೆಕ್ ಮಾಡಿನೇ ಕಳಿಸ್ಬೇಕು. ಓಕೆ, ಏನಾದ್ರೂ ಸಮ್ ಟೈಮ್ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ನೀವೇ ಜವಾಬ್ದಾರಿ ಆಗುತ್ತೆ. ಅರ್ಥವಾಯ್ತೆ? ಎಲ್ಲ ಗೊತ್ತಿದೆ ಇವ್ರೆ, ಸೂಪರ್ವೈಸರ್ ಎಲ್ಲ ಹೇಳಿದ್ದಾರೆ. ಪರವಾಗಿಲ್ಲ ಕಣಯ್ಯ, ಎಲ್ಲ ತಿಳ್ಕೊಂಡು ಈ ಮನೆಗೆ ಎಂಟ್ರಿ ಕೊಟ್ಟಂಗೆ ಕಾಣುತ್ತೆ. ನೋಡೋ, ನನ್ನ ಡ್ಯೂಟಿ ಈಗ ಮುಗೀತು. ನಾನು ನಾಳೆ ಬೆಳಗ್ಗೆ 8 ಗಂಟೆಗೆ ಇಲ್ಲಿಗೆ ಬರ್ತೀನಿ. ಅಲ್ಲಿವರೆಗೂ ಹುಷಾರಾಗಿ ಮನೆನ ಕಾಯ್ತಾ ಇರಬೇಕು. ಆಮೇಲೆ ಈ ಮನೆಗೆ ಯಾರಾದರೂ ವಿಸಿಟರ್ಸ್ ಬಂತು ಅಂತಂದ್ರೆ ಅವ್ರ ಹೆಸರು, ಅವ್ರ ಫೋನ್ ನಂಬರು, ಅವ್ರ ಕುಲ ಗೋತ್ರ ಎಲ್ಲವನ್ನೂ ಈ ಲೆಕ್ಚರ್ನಲ್ಲಿ ಎಂಟ್ರಿ ಮಾಡಿಬಿಟ್ಟು ಒಳಗಡೆ ಕಳಿಸ್ಬೇಕು. ಸರಿನಾ? ತಗೊಳ್ಳಿ, ಹುಷಾರು, ನಾನು ಬರ್ತೀನಿ. ಪ್ರಜ್ವಲ್ಗೆ ಗೊತ್ತು ಏನೂ ಇಲ್ಲ. ಈಗ ತಾನೇ ರಿಲೀಸ್ ಆಗಿ ಬಂದಿದ್ದಾರೆ. ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂತ ಯೋಚನೆ ಕೂಡ ಮಾಡಲ್ಲ. ಹೆಂಡತಿ, ನನ್ನ ಫೋನ್ ರಿಂಗ್ ಆಗ್ತಿದೆ ಅನ್ಸುತ್ತೆ, ನೋಡಿ ಯಾರು ಅಂತ. ಫೋನಾ? ಇಲ್ವಲ್ಲ. ನಂದೇ ಫೋನ್ ಅನ್ಸುತ್ತೆ ರಿಂಗ್ ಆಗ್ತಿರೋದು, ನೋಡಿ. ಇಲ್ಲ ವಿಕ್ಕಿ, ಯಾರ್ದು ಫೋನ್ ಬಂದಿಲ್ಲ. ಸಾರಿ ವಿಕ್ಕಿ, ನನಗೆ ಗೊತ್ತಿಲ್ಲ. ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ. ನೀವು ಈಗ ತಾನೇ ಈ ಜಂಜಾದಿಂದ ಹೊರಗಡೆ ಬಂದಿದ್ದೀರಾ. ಮತ್ತೆ ನೀವು ಆಫೀಸು ಕೆಲಸ ಅಂತ ಹೋದ್ರೆ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಅದಕ್ಕೆ ಈ ತರ ಮಾಡಿದೆ. ಈ ಡೇ ಡ್ಯೂಟಿಗೆ ಬರೋ ವಾಚ್ಮನ್ ದಿನ 1/2 ಗಂಟೆ ಲೇಟಾಗಿ ಬರ್ತಾನೆ. ಇವತ್ತೇನಾದರೂ ಅವ್ನು ಲೇಟಾಗಿ ಬಂದರೆ ನಾನು ಮುಖಕ್ಕೆ ಹೊಡೆದಾಗ ಹೇಳ್ಬಿಡ್ತೀನಿ, ನಂಗೆ ಗೊತ್ತಿಲ್ಲಪ್ಪ, ನಾನು ಇರೋದಿಲ್ಲ, ಹೊರಟೋಗಿರ್ತೀನಿ ಅಂತ. ವಾಚ್ಮ್ಯಾನ್, ಇನ್ನು ಪೇಪರ್ ಬಂದಿಲ್ವಾ? ಇನ್ನೂ ಇಲ್ಲ ಸರ್. ಸರಿ, ಬಂದ ತಕ್ಷಣ ತಗೊಂಬ. ಆಯ್ತು ಸರ್. ಏಯ್, ಟೀ ಕೊಡಕ್ಕಾಗಲ್ವೇನಪ್ಪ? ಅದೇನ್ ಬುದ್ಧಿ ಕಲಿಸಿದಾರೋ ನಿನಗೆ ಅಪ್ಪ ಅಮ್ಮ. ಈಗ ಇದನ್ನ ನಾನೇ ತಗೊಂಡೋಗಿ ಕೊಡ್ಬೇಕು. ಏನಪ್ಪ ಇದು ಹಣೆ ಬರ. ಥ್ಯಾಂಕ್ ಯು. 1 ನಿಮಿಷ. ನಿನ್ನ ಹೆಸರೇನಪ್ಪ? ಹೆಸರು ಏನಪ್ಪ? ನಿನ್ನ ಹೆಸರು ಹೇಳಕ್ಕೆ ಇಷ್ಟೊಂದು ಯೋಚನೆ ಮಾಡ್ಬೇಕಾ? ಶಿವ ಸರ್. ಹೌದಾ? ನಮ್ಮ ಪರಿಚಯದವರೊಬ್ರು ಧ್ವನಿ ಇದೇ ತರ ಇತ್ತು, ಅದಕ್ಕೆ ಕೇಳಿದೆ. ಹೋಗಪ್ಪ.
ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಸೀರಿಯಸ್ ಆಗೋಯ್ತು ಅನಿಸ್ತು. ಅದಕ್ಕೆ ಫಾರ್ ಅ ಚೇಂಜ್ ಇರಲಿ ಅಂತ ಈ ಡ್ರೆಸ್ ಹಾಕೊಂಡೆ. ಯಾಕೆ ಚೆನ್ನಾಗಿ ಕಾಣಿಸ್ತಿಲ್ವಾ? ಇಲ್ಲ, ನೀನ್ ಸೀರೆ ಉಟ್ಕೊಂಡಾಗ ತುಂಬಾ ಲಕ್ಷಣ ಕಾಣ್ತೀಯ. ಈ ಡ್ರೆಸ್ ಅಲ್ಲಿ ಏನು ಈ ಡ್ರೆಸ್ ಅಲ್ಲಿ? ಪೂರ್ತಿ ಹೇಳು. ಈ ಡ್ರೆಸ್ ಅಲ್ಲಿ ನಿನ್ನ ಮೊದಲನೇ ಸಲ ನೋಡಿದಲ್ಲ, ಅದು ನೆನಪಾಗುತ್ತೆ. ಜಗಳ ಆಡಿದ್ ನೆನಪಾಯ್ತಾ ನಿನ್ಗೆ? ಯಾಕೆ ನೀನ್ ಲವ್ ಮಾಡಿದಾಗ ನಾನು ಲಂಗ ದಾವಣಿ ಹಾಕೊಂಡಿದ್ದು ಅಂತ ಮರ್ತೋಯ್ತಾ? ನಡೆದಿರೋ ಇನ್ಸಿಡೆಂಟ್ ಅಲ್ಲಿ ಒಂದು ಲೇಡಿ ಕೈವಾಡ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಆ ಲೇಡಿ ಯಾರು ಅಂತ ವಿತ್ ಪ್ರೂಫ್ ನನಗೆ ಗೊತ್ತಾಗ್ಬೇಕು. ಐ ಆಮ್ ವರ್ಕಿಂಗ್ ಆನ್ ಇಟ್ ಸರ್. ರೌಡಿ ಗಿರಿರಾಜ್ನ ನಾನು ಜೈಲಿಗೆ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಹೌದಾ? ಏನಾದ್ರೂ ಭಯಬಿಡ್ನ? ನಾರ್ಮಲ್ ಆಗಿ ವಿಚಾರಿಸಿದಾಗ ನಂಗೇನು ಗೊತ್ತಿಲ್ಲ ಅಂತ ಅಂದ. ಅದಕ್ಕೆ ನಾನು ಅವ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೊಂಡಿದ್ದೆ. ಅವನಿಗೆ ಚಿಕ್ಕ ಮಗಳಿದ್ದಾಳೆ. ಅವಳ ಎಜುಕೇಶನ್ ನಾವು ನೋಡ್ಕೋತೀವಿ, ಒಳ್ಳೆ ಸ್ಕೂಲ್ ಸೇರಿಸೋ ಜವಾಬ್ದಾರಿ ಕೊಡ್ತೀವಿ ಅಂತ ಆಮಿಷ ಹೊಡೆದಿದ್ದೆ. ಆದ್ರೆ ಅವ್ನು ಅದಕ್ಕೂ ಜಗ್ಗಿಲ್ಲ ಸರ್. ಅಂತ ಕೆಟ್ಟ ಕೆಲಸ ಮಾಡೋರಿಗೆ ಅಷ್ಟು ನಿಯತ್ತಿರುತ್ತಾ? ಇದು ನಿಯತ್ತಿನ ಪ್ರಶ್ನೆ ಅಂತ ಅನಿಸ್ತಾ ಇಲ್ಲ ಸರ್. ಯಾಕೆಂದ್ರೆ ನನ್ನ ಪ್ರಕಾರ ಅವನು ಸತ್ಯ ಹೇಳ್ತಿದ್ದಾನೆ. ಆ ಲೇಡಿ ಯಾವುದೋ ಪ್ರೈವೇಟ್ ನಂಬರ್ ಇಂದ ಕಾಲ್ ಮಾಡಿ ಡೀಲ್ ಮಾಡಿದ್ದಾಳೆ. ಸೊ ಇವನಿಗೆ ಅವಳು ಯಾರು ಅಂತ ಗೊತ್ತಿಲ್ಲ. ಅದು ನಮ್ಮ ಇನ್ವೆಸ್ಟಿಗೇಷನ್ಗೂ ಪ್ರಾಬ್ಲಮ್ ಆಗಿ ಕೂತಿದೆ. ಆ ಲೇಡಿ ಯಾರು ಅಂತ ನನಗೆ ಚೆನ್ನಾಗೇ ಗೊತ್ತು ಪ್ರಜ್ವಲ್. ಆದ್ರೆ ನಾವು ಡೈರೆಕ್ಟ್ ಆಗಿ ಅಗ್ರಜನ್ ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಿರೋದು ನಮಗೆ ಪ್ರೂಫ್ ಬೇಕು ಅಂತ. ಒನ್ಸ್ ಪ್ರೂಫ್ ಸಿಗ್ಲಿ ಅವಳ ಜನ್ಮ ಜಾಲಾಡ್ಬಿಡ್ತೀನಿ. ಧ್ರುವ, ಅಜ್ಜಿ ಆಗಾಗ ಒಂದ್ ವಿಷಯ ಹೇಳ್ತಾ ಇರ್ತಾರಲ್ಲ ವಿಕಿರಣನ್ ಬಗ್ಗೆ, ನೆನ್ಪಿದ್ಯಾ? ಅದೇ ಕಣೋ, ನಾವೆಲ್ಲ ಚಿಕ್ಕವರಿದ್ದಾಗ ವಿಕಿರಣ ಮಾಡಿ ಕಿತಾಪತಿ ಬಗ್ಗೆ ಪ್ರತಿ ಸಲ ಆ ವಿಷಯ ಹೇಳಿದಾಗ ನಂಗೆ ಜೋರಾಗಿ ನಗು ಬರುತ್ತೆ. ನೆನ್ಸ್ಕೊಂಡ್ರು ಅಷ್ಟೇ, ನಗು ತಡ್ಕೊಳಕ್ ಆಗಲ್ಲ. ನಿಂಗೂ ಹಾಗೇನಾ? ನೆನ್ಪಾಯ್ತಾ? ಆಗ ನಮ್ಮ ಹೊಲದಲ್ಲಿ ಹಸು ನುಗ್ಬಿಟ್ಟು ಹೊಸದಾಗಿ ಹಾಕಿರೋ ಗಿಡಗಳನ್ನೆಲ್ಲ ತಿಂದಾಕ್ಬಿಟ್ಟಿತ್ತು. ನಾವೆಲ್ಲ ಹಗ್ಗ ಹುಡುಕ್ತಾ ಇದ್ವಿ. ಹತ್ಯ ತುಂಬಾ ಚಿಕ್ಕವಳು. ವೇದಾಂತು ವಿಕ್ಕಿ ಹಗ್ಗ ತಗೊಂಡ್ ಬರೋ ಅಂತ ಹೇಳ್ದ. ಇವನು ಹಗ್ಗ ತರೋದ್ರ ಬದಲು ಒಂದು ಕೆರೆ ಹಗ್ಗ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದ. ಅಗ್ರಜ ಇಲ್ಲೋಡು, ಈ ಹಗ್ಗ ಕೈಯಲ್ಲೇ ನಿಲ್ತಾ ಇಲ್ಲ, ಜಾರ್ಕೊಂಡು ಹೋಗ್ತಾ ಇದೆ. ಮ್ಯಾಜಿಕ್ ಹಗ್ಗ ಇದಾಗಿದೆ, ತಪ್ಪಿಸ್ಕೊಳ್ಳೋದಕ್ ನೋಡ್ತಾ ಇದೆ ಅಂದ. ನಾವೆಲ್ಲ ಗಾಬ್ರಿಲಿ ಅಯ್ಯೋ ವಿಕ್ಕಿ ಅದು ಹಗ್ಗ ಅಲ್ಲ ಕಣೋ, ಹಾವು ಅಂತ ಹೇಳಿದ್ವಿ. ಅವನು ಗಾಬ್ರಿಲ್ ಬಿಸಾಕಿ ಹುಚ್ಚೆದ್ದು ಕುಡ್ದಾಡ್ಬಿಟ್ಟಿದ್ದ. ನೆನಪಿದೆಯಾ? ಆ ಭಯಕ್ಕೆ ವಿಕ್ಕಿ 3 ದಿನ ಜ್ವರ ಬಂದ್ಬಿಟ್ಟಿತ್ತು. ಆರ್ತಿ ಕುತ್ಕೋ. ಕೇಸರಿ ಹಾಕಿರೋ ಹಾಲು ಕೊಡಿ. ಕೇಸರಿ ಹಾಕಿರೋ ಹಾಲು ನೀವ್ಯಾಕ್ ತರಕ್ ಹೋದ್ರಿ ಅತ್ತೆ? ನೀನ್ ಯಾವಾಗ್ಲೂ ನನಗ್ ತಂದ್ಕೊಡಲ್ವಾ? ಅದೇ ತರ ಇವತ್ ನಾನ್ ತಂದೆ ಅಷ್ಟೆ. ಹೌದಾ ಅತ್ತೆ? ಸರಿ. ಆರ್ತಿ, ಮೊದ್ಲೆಲ್ಲ ಮೈಕೈ ತುಂಬಿಕೊಂಡು ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ದೆ. ಈಗ 3-4 ತಿಂಗಳಿಂದ ತುಂಬಾ ಇಳಿದು ಹೋಗಿದ್ಯಲ್ಲಮ್ಮ. ನಿಜವಾಗ್ಲೂ ನಾನು ಸಣ್ಣ ಆಗ್ಬಿಟ್ಟಿದ್ದೀನ ಅತ್ತೆ? ನಾನೇನ್ ಸುಮ್ನೆ ಹೇಳ್ತೀನಿ ಆರ್ತಿ. ನಿನ್ಗೇನಾದ್ರೂ ಚಿಂತೆನಾ? ನಿನ್ ತಂಗಿ ಈ ಮನೆ ಕಾಲಿಟ್ಟಾಗಿಂದ ನೀನ್ ಇಳಿದೋಗಿದ್ಯಾ? ಬಹುಶಃ ಅದೇ ಕಾರಣ ಇರ್ಬೇಕು. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಾಯ್ತು, ಆದ್ರೂ ಅವಳು ಬರೋದನ್ನ ಯಾರೂ ತಡೆಯಕ್ಕಾಗ್ಲಿಲ್ಲ. ನಿಮ್ಮಮ್ಮ ಕಾಲ್ ದೋಷ ಇರೋಳನ್ನ ಹೇಗೋ ತಳ್ಳಿದ್ರೆ ಸಾಕು ಅಂತ ಗುರುಗಳ ಹತ್ರ ಜಾತಕ ಬದಲಾಯಿಸಿ ನಮ್ಮನೆಗ್ ತಳ್ಬಿಟ್ರೆ.
ಆದ್ರೆ ಸುಳ್ಳು ಯಾವಾಗ್ಲೂ ಸುಳ್ಳೇ ಅಲ್ವಾ ಆರ್ತಿ? ಅದು ಅಮೂಲ್ಯ ಈ ಮನೆ ಕಾಲಿಟ್ಟ ಮೇಲೆ ಸತ್ಯ ಏನು ಅಂತ ಗೊತ್ತಾಗಕ್ ಶುರುವಾಯ್ತು. ನೀನೇ ಎಲ್ಲ ನೆನಪು ಮಾಡ್ಕೊ. ನಮ್ಮ ಅಮ್ಮನ್ಗೆ ಕಣ್ಣು ಹೋಯ್ತು, ಧ್ರುವನ್ಗೆ ಆಕ್ಸಿಡೆಂಟ್ ಆಯ್ತು, ವಿಕ್ಕಿ ಜೈಲು ಕೂಡ ಹೋದ. ಅದು ಅಲ್ಲದೆ ಈ ಮನೆಯಲ್ಲಿ ಅಮೃತನೂ ಇದೆ, ವಿಷನೂ ಇದೆ ಅಂತ ಗುರುಗಳು ಪೂಜೆಗೆ ಬಂದಿದ್ದಾಗ ಹೇಳಿದ್ರು. ಮುಂದಿನ ಪೀಳಿಗೆಗೂ ತೊಂದರೆ ಇದೆ ಅಂತ ಹೇಳಿದ್ರು. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಂಗೆ ತುಂಬಾ ಭಯ ಆಗ್ತಿದೆ ಆರ್ತಿ. ನಂಗೂ ಭಯ ಇತ್ತು ಅತ್ತೆ, ಆದ್ರೆ ಈಗಿಲ್ಲ. ಮನೆಗೆ ಒಳ್ಳೇದಾಗ್ಲಿ ಅಂತ ಈಗ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿಸಿದಾಗಿದೆ. ಅಲ್ಲಿಗೆ ಮನೆಗ್ ಮೆತ್ಕೊಂಡು ಎಲ್ಲ ಅನಿಷ್ಟನೂ ಹೋಯ್ತು ಅಂತ ಅನ್ಕೊಂತೀನಿ. ಇನ್ಮೇಲೆ ಯಾವ ತೊಂದ್ರೆನೂ ಆಗಲ್ಲ ಅನಿಸ್ತಿದೆ ಅತ್ತೆ. ಇಲ್ಲೇನ್ ಮಾಡ್ತಿದ್ಯಾ? ವಾಚ್ಮನ್ ನಂಗೆ ಊಟ ಕೊಟ್ಟು ಹೋಗೋಣ ಅಂತ ಬಂದೆ. ಹೌದಾ, ಪರವಾಗಿಲ್ಲ, ಕೊಡು ಕೊಡು. ಆದ್ರೆ ನಂಗೂ ಕೊಡು. ಸ್ವಲ್ಪ ಬೆತ್ತಗ್ ಮಾತಾಡು, ಯಾರ್ದು ಕೇಳಿಸ್ಕೊಂಡ್ಬಿಟ್ರೆ. ರೌಡಿ ಬೇಬಿಗೆ ನಾಚಿಕೆನಾ? ಇಲ್ಲಿ ನಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ. ನಮ್ ದೇವ್ರ ಗುಣ ನಮಗ್ ಗೊತ್ತಿಲ್ವಾ? ಈಗ ಶುರು ಮಾಡೋದು, ಆಮೇಲೆ ಡೋವರಿ ಅಷ್ಟೆಲ್ಲ ಸೇರಿಲ್ಲ. ನಾನು ಆಕ್ಚುಲಿ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳ್ಬೇಕಿತ್ತು, ಅದಕ್ಕೆ ಬಂದೆ. ಹೌದಾ? ಏನದು? ಅವತ್ತು ಪೂಜೆ ನಡೆಯುವಾಗ ಧ್ರುವನ್ ಕೈಯಿಂದ ಒಂದು ಸಣ್ಣ ಮೂಮೆಂಟ್ ಆಯ್ತಲ್ಲ, ನಂಗೆ ಅದ್ ನೋಡಿ ಬಹಳ ಖುಷಿ ಆಯ್ತು. ನಿಜವಾಗ್ಲೂ ನೀನು ನಿನ್ನ ಒಳ್ಳೆ ಮನಸ್ಸಿಂದ ಧ್ರುವನ್ ಒಳ್ಳೇದಾಗ್ಲಿ ಅನ್ನೋ ಭಾವನೆಯಿಂದ ತುಂಬಾ ಪವರ್ಫುಲ್ ಗುರುಜಿನೇ ಕರೆಸಿದೆ ಬಚಾರಿ. ಅವ್ರ ಆಶೀರ್ವಾದದಿಂದ ಖಂಡಿತವಾಗ್ಲೂ ಧ್ರುವನ್ಗೆ ಒಳ್ಳೇದಾಗೇ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದ್ರ ಕ್ರೆಡಿಟ್ಸ್ ನೀನು ಕೊಡ್ಬೇಕು. ಥ್ಯಾಂಕ್ ಯು. ನಮ್ ಧ್ರುವ ಸತ್ತು ಬದುಕ್ ಬಂದಿದ್ದಾನೆ. ಅವನ ಆಯಸ್ಸು ಗಟ್ಟಿಯಾಗಿರ್ಲಿ ಅಂತ ಒಂದು ಮೃತ್ಯುಂಜಯ ಹೋಮ ಮಾಡ್ಸೋಣ. ಇಲ್ಲ ವೇದಾಂತ್, ಇದ್ರ ಕ್ರೆಡಿಟ್ಸು ಅತ್ತೆಗೆ ಹೋಗ್ಬೇಕು. ರಾಜಣ್ಣನ ಹೆಸರಲ್ಲಿ ಮೃತ್ಯುಂಜಯ ಹೋಮ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ ಅತ್ತೆ ಅಲ್ವಾ? ಆಮೇಲೆ ತಾನೇ ನನ್ ಗುರುಗಳನ್ನ ಕರೆಸಿದ್ದು. ಸೋ ಸ್ವೀಟ್ ಆಫ್ ಯು. ನಿಜ, ಅದಕ್ಕೆ ಅಮ್ಮನೂ ಕಾರಣ. ಅವ್ರಿಗೂ ಥ್ಯಾಂಕ್ಸ್, ನಿನಗೂ ಥ್ಯಾಂಕ್ಸ್. ಓಕೆನಾ? ಇಲ್ಲಿ ಸೆಕ್ಯೂರಿಟಿಯ ಕೆಲಸ ಮಾಡಿದ್ರೆ ನಾನು ಸಿಕ್ಕಾಕೋತೀನಿ ಅಂತ ಈಗಲೂ ನನಗೆ ಭಯ ಕಾಡ್ತಾ ಇದೆ. ಆದರೆ ನನ್ನ ಮಗಳು ಕೊಟ್ಟ ಮನೆಯಲ್ಲಿ ಸಂತೋಷವಾಗಿದ್ದಾಳೆ ಅನ್ನೋದನ್ನ ಕಣ್ಣಾರೆ ನೋಡೋ ಸೌಭಾಗ್ಯ ಸಿಕ್ಬಿಡ್ತು. ಚೆನ್ನಾಗಿರಿ ಮಕ್ಕಳ. ಇಷ್ಟು ಬೇಗ ಬೆಳಕಾಗೋಯ್ತಾ?
ಅದೇನು ಆಟ ಸಾಮಾನು ಅನ್ಕೊಂಡಿದ್ಯಾ? ಕೆಲಸ ಅಂತ ಮಕ್ಕಳ ಕಡೆ ಗಮನನೇ ಕೊಡೋದಕ್ಕಾಗ್ತಾ ಇಲ್ಲ ಪರಿ. ನಮ್ಗಿರೋರು ಬರೀ ಹೆಣ್ಮಕ್ಳು. ಅವರು ಮದುವೆ ಆಗಿ ಹೋದ್ಮೇಲೆ ಮತ್ತೆ ನಮ್ಮ ಕೈಗೆ ಸಿಗ್ತಾರ? ಕೆಲಸ ಯಾವತ್ತಿದ್ರೂ ಮಾಡ್ಬೋದು, ಹಣ ಯಾವಾಗ ಬೇಕಾದ್ರೂ ದುಡಿಬಹುದು. ಆದ್ರೆ ಮಕ್ಕಳ ಜೊತೆ ಕಳೆಯೋ ಸಮಯನ ಕಳ್ಕೊಂಡ್ಬಿಟ್ರೆ ಅದು ಮತ್ತೆ ಸಿಗಲ್ಲ ಅಲ್ವಾ? ನೀವು ಹೇಳ್ತಿರೋದೇನೋ ಸರಿಯಾಗೇ ಇದೆ ರೀ. ಆದ್ರೆ ಇವತ್ತ್ಯಾಕೆ ಇದ್ದಕ್ಕಿದ್ದಾಗೆ ಹೀಗೆ ಅನ್ನಿಸ್ತು ನಿಮ್ಗೆ? ಅದಿತಿ ಯಾಕೋ ತುಂಬಾ ಮಂಕಾಗಿದ್ದಾಳೆ. ಅವಳನ್ನ ಒಬ್ರು ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರೋಣ ಅಂತ. ಅವಳ ಮನ್ಸಲ್ಲಿ ಏನಿದೆ, ಏನ್ ಸಮಸ್ಯೆ ಅಂತನಾದ್ರೂ ಗೊತ್ತಾಗುತ್ತೆ ಅಲ್ವಾ? ನೀವ್ ಇಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋದೇ ಬೇಡ. ಡಾಕ್ಟರ್ ಬೇಕಿಲ್ಲ, ಏನು ಬೇಡ. ಅವಳು ಚೆನ್ನಾಗೇ ಇದ್ದಾಳೆ. ನಿಜಾನ ಪರಿ? ನಮ್ಮ ಅದಿತಿ ಮೊದಲ ತರ ಆದ್ಲಾ? ಹೌದು ರೀ, ನಾನು ನಿಜಾನೇ ಹೇಳ್ತಿದ್ದೀನಿ. ಅಲ್ಲ ಪರಿ, ಅವಳು ನಮ್ಮ ರಾಜನ್ಗೆ ಅಪಘಾತ ಆದಾಗ್ಲಿಂದ ಅಲ್ವಾ ಈ ತರ ಮಂಕಾಗಿರೋದು? ಮತ್ತೆ ಹೇಗೆ ಸರಿ ಹೋದ್ಲು? ನೀನ್ ಸರಿಯಾಗಿ ಗಮನಿಸಿದ್ಯೋ ಇಲ್ವೋ? ಅವಳು ಒಂದ್ ವಾರ ಮಾತಾಡ್ಕೊಂಡಿರ್ತಾಳೆ, ಇನ್ನೊಂದ್ ವಾರ ಮಂಕಾಗಿ ಸುಮ್ಮನೆ ಇದ್ಬಿಡ್ತಾಳೆ. ಇಂಥ ವಿಚಾರಗಳನ್ನ ನಾವು ಅಲಕ್ಷ್ಯ ಮಾಡಬಾರ್ದು. ಹೇಗಿದ್ರು ನಾನು ರಜಾ ಮಾಡೋದು ಅಂತ ನಿರ್ಧಾರ ಮಾಡಿದೆ. ಡೋಂಟ್ ವರಿ, ಇವತ್ತು ತಿಂಡಿ ಮಾಡಕ್ಕೆ ವೈಜಯಂತಿ ಅಮ್ಮಂಗೆ ಹೇಳಿದೀನಿ. ಸೊ ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಎಂಟಿ ಏನಾಯ್ತು? ಓಕೆನಾ? ಅರೆ ಆಲ್ ರೈಟ್. ಏನಾಯ್ತು? ಎಂಟಿ ಏನಾಯ್ತು? ಅರೆ ಆಲ್ ರೈಟ್. ಸ್ಟಮಕ್ ಅಪ್ಸೆಟ್ ಏನಾರು ಆಗಿದ್ಯಾ? ವಿಕ್ಕಿ, ಬೆಳಗ್ಗೆ ಎದ್ದಾಗ್ಲೇನೆ ವಾಮಿಟ್ ಆಯ್ತು. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಡೆ, ಆಮೇಲೆ ಎಚ್ಚರನೇ ಆಗ್ಲಿಲ್ಲ ನನ್ಗೆ. ವಾಟ್? ಬೆಳಿಗ್ಗೆ ವಾಮಿಟ್ ಆಯ್ತಾ? ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ಹಾಸ್ಪಿಟ್ಲಿಗೆ ಹೋಗೋ ತರ ಎಲ್ಲ ಏನೂ ಆಗಿಲ್ಲ. ರಾತ್ರಿಯಿಂದನೂ ಏನೋ ಸರಿಯಾಗಿಲ್ಲ. ಏನಾಗಿದೆಯೋ ಗೊತ್ತಾಗ್ತಿಲ್ಲ. ನೈಟು ಹೊರಗಡೆ ಊಟ ಮಾಡಿದ್ವಲ್ಲ, ಅದಕ್ಕೆ ಫುಡ್ ಪಾಯ್ಸನ್ ಆಗಿರ್ಬೇಕು. ನಿಮ್ಗೂ ಇರಿಟೇಟ್ ಆಗ್ತಿದ್ಯಾ? ವಾಮಿಟ್ ಬಂದಂಗ ಅನ್ನಿಸ್ತಿದ್ಯಾ? ನನಗೇನೋ ಹಾಗನ್ಸ್ತಾ ಇಲ್ಲ. ಇಬ್ರು ಒಂದೇ ಫುಡ್ ಅಲ್ವಾ ತಿಂದಿತ್ತು? ಕರೆಕ್ಟ್ ಅಲ್ವಾ? ಮತ್ತೆ ನಿಮಗ್ ಮಾತ್ರ ಹೀಗಾಯ್ತಾ? ಅದೇ ಗೊತ್ತಾಗ್ತಿಲ್ಲ. ಫುಡ್ ಪಾಯ್ಸನ್ ಆಗಿದ್ರೆ ಇಬ್ರಿಗೂ ಆಗ್ಬೇಕಿತ್ತಲ್ವಾ? ವಿಕ್ಕಿ ಅವ್ರೆ, ನೀವು ಇವತ್ತು ಆಫೀಸ್ಗೆ ಹೋಗ್ಬೇಡಿ, ಮನೇಲೇ ಇರಿ. ಯಾಕೆ ಹೋಗ್ಬಾರ್ದು? ನೀವ್ ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ವಾಮಿಟಿಂಗ್ ಸೆನ್ಸೇಷನ್ ಶುರು ಆದ್ರೆ? ಇಲ್ಲ ಆಂಟಿ, ಇವತ್ತು ಆಫೀಸ್ನ ಮಿಸ್ ಮಾಡ್ಕೊಳಕ್ ಆಗಲ್ಲ, ಹೋಗ್ಲೇಬೇಕು. ಅಲ್ಲ ವಿಕ್ಕಿ, ನಿಮಗ್ ನಿಮ್ ಹೆಲ್ತ್ಗಿಂತ ಆಫೀಸೇ ಇಂಪಾರ್ಟೆಂಟಾ? ನನಗೇನಾದ್ರೂ ಪರವಾಗಿಲ್ಲ ಹೆಂಡತಿ, ಆದ್ರೆ ಇವತ್ತು ಆಫೀಸ್ ಹೋಗ್ಲೇಬೇಕು. ಆಕ್ಸಿಡೆಂಟ್ ಸಂಬಂಧಪಟ್ಟಿದ್ದ ಕೇಸ್ ಬಗ್ಗೆ ಏನೋ ಕ್ಲೂ ಸಿಗುತ್ತೆ ಅಂತ ಪ್ರಜ್ವಲ್ ಹೇಳಿದಾನೆ. ಆದ್ರೆ ವೇದಾಂತ್ ಬಾಬಾ, ನೀವ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಕೆಲ್ಸಾನು ಮಾಡಂಗಿಲ್ಲ. ಇದರಿಂದ ಹೊರಗಡೆ ಇರ್ಬೇಕು ಅಂತ ಹೇಳಿದ್ರು ಅಂತ ಹೇಳಿದ್ರಿ. ಮತ್ತ್ಯಾಕ್ ನೀವ್ ಈ ವಿಷಯದಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದೀರಾ? ಅಗ್ರಜ ಈ ಕೇಸಿಂದ ಹೊರಗಡೆ ಇರೋ ಅಂದ್ ಮಾತ್ರಕ್ಕೆ ಅಲ್ಲಿ ಏನೇ ಡೆವಲಪ್ಮೆಂಟ್ ಆದ್ರೂ ತಿಳ್ಕೊಳ್ದೆ ನಾನು ಇರಕ್ಕಾಗಲ್ಲ ಹೆಂಡತಿ. ಅಲ್ಲಿ ಏನೇ ನಡೆದ್ರು ನನಗೆ ಗೊತ್ತಾಗ್ಬೇಕು. ಆರ್ತಿ, ಇದನ್ನ ದಯವಿಟ್ಟು ಕುಡಿಬೇಡಿ. ಕಬ್ಬಿನ ಹಾಲು ತುಂಬಾ ಉಷ್ಣ, ಅದರಲ್ಲೂ ಇಂಥ ಹೊತ್ತಿನಲ್ಲಿ ಕಬ್ಬಿನ ಹಾಲು ಕುಡಿಲೇಬಾರದು. ಇಂಥ ಟೈಮಲ್ಲಿ ಅಂದ್ರೆ ಅದು ಬೇಸಿಗೆ ಅಲ್ವಾ, ತುಂಬಾ ಹೀಟ್ ಇದೆ ಹೊರಗಡೆ. ಅಂಥದ್ರಲ್ಲೇ ಈಗ ಕಬ್ಬಿನ ಹಾಲು ಕುಡಿದ್ರೆ ಇನ್ನೂ ಹೀಟ್ ಜಾಸ್ತಿ ಆಗುತ್ತೆ ಅಲ್ವಮ್ಮ? ಅಮ್ಮ, ಕಬ್ಬಿನ ಹಾಲು ಅಂದ್ರೆ ನನಗೆ ತುಂಬಾ ಇಷ್ಟ. ಬೇಡಮ್ಮ, ದಯವಿಟ್ಟು ಕಬ್ಬಿನ ಹಾಲು ಕುಡಿಬೇಡ, ತುಂಬಾ ಉಷ್ಣಾಂಶ ಇದೆ. ಬೇಕಾದ್ರೆ ನಾನು ಸಂಜೆ ನಿಂಗೆ ಒಳ್ಳೆ ಸ್ವೀಟ್ ಮಾಡ್ಕೊಡ್ತೀನಿ. ಆರ್ತಿಯವರೇ, ಹೆಣ್ಮಕ್ಳಿಗೆ ಸುಸ್ತಾಗೋದು, ತಲೆ ಸುತ್ತು ಬರೋದು ಬರೀ ಫುಡ್ ಪಾಯ್ಸನಿಂಗ್ ಇಂದ ಮಾತ್ರ ಅಲ್ಲ, ಅದಕ್ಕೆ ಬೇರೆ ಕಾರಣನೂ ಇರುತ್ತೆ. ಬೇರೆ ಕಾರಣನ? ಏನಮ್ಮ ಅದು? ಗಂಗಮ್ಮ, ಬನ್ನಿ ಇಲ್ಲಿ. ಅಮ್ಮವ್ರೆ, ಎಲ್ಲನೂ ಕರೀರಿ, ಸ್ವೀಟ್ ಕೊಡ್ಬೇಕು. ಸ್ವೀಟ್ ಹಂಚ್ತಿದ್ದೀರಾ? ಏನ್ ವಿಷಯ? ಫಸ್ಟ್ ಕರೀರಿ, ಆಮೇಲೆ ಹೇಳ್ತೀನಿ. ಧನಂಜಯ, ಹರೀಶ, ಎಲ್ರು ಬೇಗ ಬನ್ನಿ. ಶಿವಣ್ಣ, ನೀವು ಬನ್ನಿ. ಶಿವಣ್ಣ ಬನ್ನಿ.
ಏನಮ್ಮ, ಏನ್ ವಿಷಯ? ನೀವು ಬನ್ನಿ. ತಗೊಳ್ಳಿ. ಅಮ್ಮೋರೆ, ಸ್ವೀಟ್ ಕೊಟ್ಟಾಯ್ತಲ್ಲ, ಈಗ್ಲಾದ್ರೂ ಹೇಳಿ ಏನ್ ವಿಶೇಷ? ನನ್ನ ನಾದ್ನಿ ಪ್ರೆಗ್ನೆಂಟ್ ಆಗಿದ್ದಾಳೆ. ನಮ್ಮನೆಗೊಂದು ಪುಟ್ ಪಾಪು ಬರ್ತಾ ಇದೆ, ಅದಕ್ಕೆ ಈ ಸ್ವೀಟು. ಅಮ್ಮೋರೆ, ನಾದ್ನಿ ಅಂದ್ರೆ ಯಾವ ನಾದ್ನಿ? ವಿಕ್ಯಣ್ಣನ ಹೆಂಡತಿ ಆರ್ತಿ. ವಿಕ್ಯಣ್ಣ ಅಪ್ಪ ಆಗ್ತಿದ್ದಾನೆ. ಆರ್ತಿ ಗರ್ಭಿಣಿನ? ದೇವ್ರೆ, ಅವಳಿಗೆ ಒಳ್ಳೇದ್ ಮಾಡಪ್ಪ. ಆದ್ಯ, ಎಂತ ಸಂತೋಷದ ಸುದ್ದಿ ಹೇಳಿದ್ಯಮ್ಮ. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಾನು ತಾತ ಆಗ್ತಾ ಇದ್ದೀನಿ. ಇವತ್ತು ಇಲ್ಲಿದ್ದಕ್ಕೂ ಈ ವಿಷಯ ಗೊತ್ತಾಗಿದ್ದಕ್ಕೂ ಆಹಾ ದೇವ್ರೆ, ನಿನಗೆ 108 ನಮಸ್ಕಾರನಪ್ಪ. ಮಗಳನ್ನ ಮಾತಾಡಿಸ್ಬೇಕು. ಹೌದು, ಮಾತಾಡಿಸ್ಲೇಬೇಕು. ಏ ಶಿವಣ್ಣ, ಎಲ್ಲ ಹೋಗ್ತಿದ್ದೀರಾ? ಸ್ವೀಟ್ ಕೊಟ್ಟಾಯ್ತಲ್ಲ, ಗೇಟ್ ಹತ್ರ ಹೋಗಿ. ಹಾ, ದೇವ್ರೆ, ನಿನ್ನ ಲೀಲೆನೇ ಅರ್ಥ ಆಗಲ್ವಲ್ಲಪ್ಪ. ಮಗಳು ಗರ್ಭಿಣಿ ಅನ್ನೋ ವಿಷಯನ ಗೊತ್ತು ಮಾಡ್ತೀಯ, ಆದ್ರೆ ಆ ಸಂತೋಷನ ಅವಳ ಹತ್ರ ಮಾತಾಡಿ ಸಂಭ್ರಮ ಪಡೋದಕ್ಕೂ ಅವಕಾಶ ಕೊಡಲ್ಲ. ಇಂಥ ಅಸಹಾಯಕತೆ ಯಾವ ತಂದೆಗೂ ಬರಬಾರ್ದು. ಮೊದಲು ಈ ವಿಷಯನ ಪರಿಶೀಲಿಸಬೇಕು. ಅವಳು ತುಂಬಾ ಸಂತೋಷ ಪಡ್ತಾಳೆ. ಅಲ್ಲಮ್ಮ, ತಪ್ಪುತ್ರ. ನಮ್ಮನೇಲಿ ಇವತ್ತಿಂದ 12 ಜನ. 12? ಏಯ್, ಹೊಸದಾಗಿ ಇನ್ಯಾರೇ ಬಂದಿದ್ದಾರೆ? ಒಂದ್ ಒಗಟ್ ಹೇಳ್ತೀನಿ, ಆ ಒಗಟ್ ಬಿಡ್ಸಿದ್ರೆ ನಿನಗೆ ಗೊತ್ತಾಗತ್ತೆ. ಅಯ್ಯೋ, ನೇರವಾಗಿ ಹೇಳದ್ಬಿಟ್ಟು ಸುಮ್ನೆ ತಲೆ ತಿಂತಾಳೆ. ಸರಿ, ಅದೇನ್ ಒಟ್ಟು ಅಂತ ಹೇಳಪ್ಪ. ಮರದಲ್ಲಿ ಮರ ಹುಟ್ಟಿ ಮರಚಿತ್ರ ಕಾಯಾಗಿ ತಿನ್ನಬಾರದ ಹಣ್ಣು ಬಲು ರುಚಿ. ಏನ್ ಹೇಳು ನೋಡೋಣ? ಅಯ್ಯೋ, ಅದ್ ಮಗು ಅಲ್ವೇನೆ? ಅದು ಅದು ಪರಿ ಅಂದ್ರೆ ಕರೆಕ್ಟ್ ಅಮ್ಮ, ಮಗುನೆ. ಅಬ್ಬು, ಇರು, ಏನ್ ಹೇಳ್ತಿದ್ಯಾ ನೀನು? ಆ ಮರ ನೀನೇನಾ? ಏ ಹೋಗಮ್ಮ, ನಾನು ಇನ್ನೂ ಆ ಸಾಲಿಗ್ ಜೂನಿಯರ್. ಆ ಮರ ಅಕ್ಕಮ್ಮ. ಅಯ್ಯೋ, ಹೌದೇನೆ? ನಿಮಿಷ ಇರು. ರೀ, ಎಲ್ಲಿದ್ದೀರಾ? ಕೇಳಿದ್ರಾ? ನಮ್ಮ ಆರ್ತಿ ತಾಯಿ ಆಗ್ತಿದ್ದಾಳಂತೆ, ಬೇಗ ಬನ್ರಿ. ಅಯ್ಯೋ ಅಮ್ಮ, ಯಾರಿಗೆ ಹೇಳ್ತಿದ್ಯಾ? ಅಪ್ಪ ಮನೇಲಿಲ್ಲ. ಆಮೇಲೆ ನೀನೇನ್ ಹೇಳ್ದೆ ಹೇಳು? ನಮ್ಮ ಆರ್ತಿ ಅಕ್ಕ ತಾಯಿ ಆಗ್ತಿದ್ದಾಳ. ಹೂ ಕಡೆ, ಚಿಕ್ಕಿ ಆಗ್ತಿದ್ಯಾ? ಮಾ, ಹಲೋ ಮಾ. ಆಹಾ, ಅಮ್ಮನ್ ಖುಷಿ ಫೋನ್ ಅಲ್ಲೇ ಗೊತ್ತಾಗ್ತಿದೆ. ಫೋನ್ ಮಾಡಿರೋಳ್ನು ಮರ್ತು ಅಲ್ಲಿ ಖುಷಿ ಪಡ್ತಿದ್ದಾಳೆ. ಸರಿಮ್ಮ, ಎಂಜಾಯ್, ಬಾಯ್. ಅಮ್ಮ ನಡಿ, ಫಸ್ಟ್ ಆರ್ತಿ ಅಕ್ಕ ನೋಡ್ಕೊಂಡ್ ಬರೋಣ. ಅಯ್ಯೋ, ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ? ಬಸ್ರಿ ಹುಡುಗಿ ನೋಡಕ್ ಹೋಗೋವಾಗ ಬರೀ ಕೈಯಲ್ಲಿ ಹೋಗ್ಬಾರ್ದು. ಇರು, ನಿಮ್ಮ ಅಪ್ಪ ಬರ್ಲಿ, ಏನಾದ್ರೂ ತಿಂಡಿ ಮಾಡ್ಕೊಂಡು ಎಲ್ರೂ ಒಟ್ಟಿಗೆ ಹೋಗೋಣ. ಅಯ್ಯೋ, ಆದ್ರೆ ಅಮ್ಮ, ಅಪ್ಪ ಬರೋದ್ ಲೇಟ್ ಆಗುತ್ತೆ. ಹೌದಲ್ವಾ? ಸರಿ, ಎಲ್ಲಿದ್ದಾರೆ ಅಂತ ಕೇಳ್ತೀನಿ. ಬೇಡ, ಇದನ್ನೆಲ್ಲ ಫೋನಲ್ಲಿ ಹೇಳಿದ್ರೆ ಮಜಾ ಇರಲ್ಲ. ಅವ್ರ ತಾತ ಆಗ್ತಿರೋ ವಿಷಯನ ನಾನು ಅವ್ರ ಮುಂದೆನೆ ಹೇಳಬೇಕು. ಆ ಖುಷಿನ ನಾನು ಕಣ್ತುಂಬ ನೋಡ್ಬೇಕು. ಎಲ್ಲಾರು ಸೈಲೆಂಟ್ ಆಗಿರ್ಬೇಕಾಗಿ ವಿನಂತಿ. ಇನ್ನೇನು ಪ್ರೊಫೆಸರ್ ಬಂದು ಬಿಡ್ತಾರೆ. ನಂಗೆ ಯಾಕೋ ಫಸ್ಟ್ ಬೆಂಚ್ ಸೂಟ್ ಆಗಲ್ಲ. ಫಸ್ಟ್ ಬೆಂಚ್ಗೆ ಅವಮಾನ, ನಾನು ಇಲ್ಲಿ ಕೂತ್ರೆ. ಅದ್ಯಾ, ನೀನ್ ಹೇಳು, ನೀನ್ ಇಲ್ವಾ? ದೇವರು ಹುಡುಗಿನ ಸೃಷ್ಟಿ ಮಾಡಿರೋದೆ ಚೆನ್ನಾಗೋದಕ್ಕೆ, ಅದಕ್ಕೆ ಅಲ್ವಾ ಎಲ್ಲ ಕಡೆ ನೀವೇ ಫಸ್ಟ್ ರ್ಯಾಂಕ್. ನಮ್ಗೆ ಲಾಸ್ಟ್ ಬೆಂಚ್ ಬಿಟ್ಕೊಡಿ. ಕಮಾನ್, ಹೋಗು.
ಸರಿ ಬುಳ್ಳ ಏನ್ರಿ ಅದು ಮಲಾಲ ಗಾಬರಿ ಹೆಂಗಸು ಇದ್ದಾಗ ಮನೆಯಲ್ಲಿ ಸಾಯಿಸಬೇಕಾದ ಯಮಗಳು ಕನ್ನಡನ ಕುಂದಾಕ್ಬಿಟ್ಟಿದ್ದೀರ. ರೀ ಕಾಂತ, ಶುದ್ಧವಾಗಿ ಕನ್ನಡ ಕೂಡ ಬರೆಯಕ್ ಬರಲ್ರಿ ನಿಮ್ಗೆ? ಇರಿ ನಾನೇ ಒಂದ್ ಬರೀತೀನಿ. ಓಕೆ, ಇವಾಗ ಅಟೆಂಡೆನ್ಸ್ ಹೋಗ್ತೀನಿ. ವಿಕ್ರಾಂತ್, ಆರ್ತಿ, ಪ್ರೆಸೆಂಟ್ ಮಿಸ್. ನನ್ ಜೊತೆ ಇನ್ನೊಬ್ರು ಇದ್ದಾರೆ. ಸಾರ್ಥಕ್, ಪ್ರೆಸೆಂಟ್ ಮಿಸ್. ಅಮೂಲ್ಯ, ಬಂದಿದ್ದೀನಿ ಮ್ಯಾಮ್. ಕಾಂತ, ಬಂದೀರಾ ತಾವು? ಬಂದೀನಿ ಮೇಡಮ್. ವೇದಾಂತ್, ಬಾಸು ಪಿಕ್ಚರ್ ನೋಡಕ್ ಹೋಗಿದ್ದಾರೆ. ಮತ್ತೆ ಇನ್ನೇನ್ ಮೇಡಮ್, ಪ್ರೊಫೆಸರ್ ಹೆಸರು ಎಲ್ಲಾದ್ರೂ ಅಟೆಂಡೆನ್ಸ್ ಅಲ್ಲಿ ಇರುತ್ತಾ? ಅಂತೂ 800 ಎಪಿಸೋಡಿಗೆ ಒಂದು ಕೌಂಟರ್ ಕೊಟ್ಟು. ಓಕೆ ಓಕೆ. ಯಾರು ಮಾತಾಡ್ಬಾರ್ದು. ಮಾತಾಡಿದ್ರೆ ನಿಮ್ ಹೆಸರು ಬೋರ್ಡ್ ಮೇಲೆ ಬರೀತೀನಿ. ಆಮೇಲೆ ಮೇಸ್ಟ್ರು ಬಂದು ವಿಚಾರಿಸ್ಕೊಳ್ತಾರೆ. ಮಿಸ್ ಕಾಂತಾನೆ ಮಾತಾಡಿದ್ದು. ಸಾರ್ಥಕ್, ಫಸ್ಟಿಗೆ ನೀವ್ ಸುಮ್ಮನಿರಿ, ಇಲ್ಲಾಂದ್ರೆ ನಿಮ್ ಹೆಸರೇ ಬಿಡ್ತೀನಿ. ಬರ್ಕೋ ಹೋಗಿಲ್ಲ. ಮದುವೆ ಆರ್ತಿ, ನಿಮ್ಮ ಡೆಲಿವರಿ ಆಗೋ ತನಕ ನೀವು ಕಾಂತನಿಂದ ದೂರ ಇದ್ರೇನೆ ಒಳ್ಳೇದು. ಅವನು ಸ್ಟ್ರೆಸ್ ಬರ್ಸ್ಟರ್ ಅಲ್ಲ, ಸ್ಟ್ರೆಸ್ ಬೂಸ್ಟರ್. ಅಂದ್ಹಾಗೆ ನಂದು ಒಂದು ರಿಕ್ವೆಸ್ಟ್ ಇದೆ. ಹೇಳಿ ಮ್ಯಾಮ್. ಇನ್ಮೇಲೆ ವಿಕ್ರಾಂತ್ ಅವರು ನಿಮ್ ಜೊತೆ ಆಫೀಸಿಗೆ ಬರೋ ಬದಲು ಆರ್ತಿ ಜೊತೆ ಸಮಯ ಕಳೆದ್ರೆ ಒಳ್ಳೇದು ಅನ್ಸುತ್ತೆ. ಏನೋ ಮನೇಲೆ ಕೆಲಸ ಮಾಡೋ ವ್ಯವಸ್ಥೆ ಇದೆ ಅಂತ ಅಲ್ವಾ, ಹಾಗೆ ಮಾಡ್ಬೋದು ಅನ್ಕೋತೀನಿ. ಮಗು ಆಗೋವರೆಗೂ ವಿಕ್ರಾಂತ್ ಅವರು ಆರ್ತಿ ಜೊತೆ ಇರೋದು ಒಳ್ಳೇದು. ಇದು ನನ್ನ ಅನಿಸಿಕೆ. ವೆರಿ ಗುಡ್ ಅಮ್ಮ. ಇನ್ಫ್ಯಾಕ್ಟ್ ನೀವು ಹೇಳಿ ತುಂಬಾನೇ ಒಳ್ಳೆ ಪಾಯಿಂಟ್. ವಿಕ್ರಾಂತ್, ಇನ್ ಮುಂದೆ ಆರ್ತಿ ಅವ್ರಿಗೆ ಮಗು ಆಗೋ ತನಕ ನೀನು ಆಫೀಸಿಗೆ ಬರೋ ಹಾಗಿಲ್ಲ. ವರ್ಕ್ ಫ್ರಮ್ ಹೋಮ್, ಇದು ನನ್ನ ಆರ್ಡರ್. ಓಕೆ, ನನ್ನ ಹೆಂಡತಿ ಜೊತೆನೇ ಇರ್ತೀನಿ.